ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 2026 ಮತ್ತು 27ನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರು ಮತ್ತು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಇಲ್ಲಿ ಸೂಚಿಸಲಾಗಿದೆ. ಈ ವರ್ಷ ಅತಿಥಿ ಶಿಕ್ಷಕರನ್ನು ಮತ್ತು ಅತಿಥಿ ಉಪನ್ಯಾಸಕರುಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸಿಕ್ಕಾಪಟ್ಟಿ ಇರುವಂತಹ ಸ್ಟ್ರಿಕ್ಟ್ ಆಗಿರುವಂತಹ ನಿಯಮಗಳನ್ನು ಇಲ್ಲಿ ಸೂಚಿಸಲಾಗಿದೆ. ಹಾಗಾದರೆ ಆ ನಿಯಮಗಳು, ನೀವು ಕೂಡ ಶಿಕ್ಷಕರಾಗಬೇಕು ಅಂದರೆ, ಅತಿಥಿ ಉಪನ್ಯಾಸಕರಾಗಬೇಕಂದ್ರೆ ಈ ನಿಯಮಗಳು ಮತ್ತು ಈ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಬೇಕೇ ಬೇಕಾಗುತ್ತೆ. ಬರೀ ಹಾಗಾದರೆ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಅತಿಥಿ ಶಿಕ್ಷಕರಾಗಬೇಕು ಅಂದರೆ ಈ 6th to 8th ಈ ಶಿಕ್ಷಕರು, ಅತಿಥಿ ಶಿಕ್ಷಕರಿಗೆ 37,000 ಅಂದರೆ ಇವಾಗ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ 37,000 ಈ ಅತಿಥಿ ಶಿಕ್ಷಕರು ಬೇಕಾಗಿದ್ದಾರೆ. ಹಾಗಾದರೆ 2026 ಮತ್ತು 27ನೇ ಸಾಲಿನಲ್ಲಿ ಕೂಡ 37,000 ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂತಹ ಸಿಚುವೇಶನ್ ಇದೆ. ಹಾಗಾದರೆ ಈ ಅತಿಥಿ ಶಿಕ್ಷಕರಾಗಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟು. ನೋಡಿ, ಮೊದಲ ಆದ್ಯತೆ ಯಾರಿಗೆ ಹೋಗುತ್ತೆ ಅಂದರೆ TT ಆದಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಹೋಗುತ್ತೆ. ನೋಡಿ, ಇಲ್ಲಿ TT ಪ್ಲಸ್ B.Ed ಪ್ಲಸ್ BA ಪ್ಲಸ್ MA. ಓಕೆ, ಈ 6th to 8th ಇದ್ದವ್ರಿಗೆ MA PG ಬೇಕಂತಿಲ್ಲ. B.Ed ಆದರೆ ಸಾಕು, ಅಥವಾ D.Ed ಪ್ಲಸ್ ಡಿಗ್ರಿ ಆದರೆ ಸಾಕು. ಆದರೆ TT ಆಗಿದ್ದರೆ ಮೊದಲ ಆದ್ಯತೆ ಆ ವಿದ್ಯಾರ್ಥಿಗಳಿಗೆ ಅತಿಥಿ ಶಿಕ್ಷಕರಾಗಲಿಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಮುಖ್ಯವಾಗಿ ಈ 2026-27 ಈ ಹೊಸ ನೇಮಕಾತಿ ಮಾಡುವಂಥ ಒಂದು ನಿಯಮವನ್ನು ಜಾರಿಗೆ ತಂದಿದೆಯಲ್ವಾ ಈ ಕರ್ನಾಟಕ ಸರ್ಕಾರವು, ಅದೇ ನಿಯಮದ ಪ್ರಕಾರವೇ ಇವಾಗ ಏನಾಗುತ್ತದಪ್ಪ ಅಂದರೆ ಈ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಹಾಗಾದರೆ ಮೊದಲು ನೋಡಿ, B.Edದಿಂದ D.Edದಿಂದ 20-25% ತೊಗೊಳ್ತಾ ಇತ್ತು. ಇವಾಗ ಅದನ್ನು 10%ಗೆ ಇಳಿಕೆ ಮಾಡಿದೆ. ಮತ್ತು CT ಮತ್ತು TTA 70% ಆ್ಯಡ್ ಆಗುತ್ತೆ. ಹಾಗಾಗಿ ಇದೇ ನಿಯಮದ ಪ್ರಕಾರ ಇವಾಗ ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರನ್ನು ಕೂಡ ಏನು ಮಾಡ್ತಾ ಇದೆ, ಇವತ್ತು ನೇಮಕಾತಿಯನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ನೋಡಿ, ಇಲ್ಲಿ 2026-27ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಏನು ಜಾರಿಗೆ ತಂದಿದೆ ಅಂದರೆ, ಇಲ್ಲಿ ಯಾವ ಶಾಲೆಗಳಲ್ಲಿ, ಯಾವ ಕಾಲೇಜುಗಳಲ್ಲಿ ತುಂಬ ಕಡಿಮೆ ಇರುವಂತಹ ಒಂದು ವಿದ್ಯಾರ್ಥಿಗಳನ್ನು ಗುರುತಿಸಿ ಅಲ್ಲಿ ಏನಾದರೂ ಹೆಚ್ಚುವರಿ ಶಿಕ್ಷಕರು, ಹೆಚ್ಚುವರಿ ಉಪನ್ಯಾಸಕರು ಏನಾದರೂ ಬಂದುಬಿಟ್ರೆ ಅವರನ್ನು ಪಕ್ಕದ ಅಥವಾ ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ ಏನಾಗ್ತದೆ ಅಂದರೆ ಡೆಪ್ಯುಟೇಷನ್ ಮಾಡುವಂತಹ ಒಂದು ಸಿಚುವೇಶನ್ ಈ ಒಂದು ಸಾಲಿನಲ್ಲಿ ಸರ್ಕಾರವು ತರ್ತಾ ಇದೆ. ಈ ಒಂದು ನಿಯಮದ ಪ್ರಕಾರ ಎಷ್ಟೋ ಒಂದು ಉಪನ್ಯಾಸಕರು, ಎಷ್ಟೋ ಶಿಕ್ಷಕರು ತಮ್ಮ ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಕೂಡುವಂತಹ ಪರಿಸ್ಥಿತಿ ಒದಗಿ ಬರ್ತಾ ಇದೆ. ಹಾಗಾಗಿ ಎಲ್ಲವೂ ಕೂಡ ಸ್ಟ್ರೈಕ್ ನಡೀತಾ ಇದೆ. ಹಾಗಾದರೆ ಡೆಪ್ಯುಟೇಷನ್ ಅಂದರೆ ತುಂಬ ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರು ಹೊರಗೆ ಹೋಗುವಂಥ ಸಿಚುವೇಶನ್ ಇದೆ. ಎಷ್ಟೋ ಶಾಲೆಗಳನ್ನು ಕೂಡ ಮುಚ್ತಾ ಇದೆ. ಅಂದರೆ 40 ಮಕ್ಕಳ ಒಂದು ಸಂಖ್ಯೆಯ ಕೆಳಗಡೆ ಇರುವಂತಹ ಶಾಲೆಗಳನ್ನು ಮುಚ್ಚುತ್ತಾ ಇದೆ. ಪಕ್ಕದ ಒಂದು ಶಾಲೆಯಲ್ಲಿ ಆ ಒಂದು ಸಂಖ್ಯೆಯನ್ನು ಸೇರಿಸಿ ಈ ಶಾಲೆಗಳನ್ನು ನಡೆಸುವಂತಹ ಒಂದು ಸಿಚುವೇಶನನ್ನು ಇವತ್ತು ಸರ್ಕಾರ ತರ್ತಾ ಇದೆ. ಹಾಗಾಗಿ ನೋಡಿ, ಈ ನಿಯಮದ ಪ್ರಕಾರ ಇವಾಗ ನೀವು ಶಿಕ್ಷಕರಾಗಬೇಕು ಅಂದರೆ ನೋಡಿ 37,000 ಪ್ಲಸ್ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುತ್ತೆ. ಈ ಸಾರಿ 2,000 ಪ್ಲಸ್ ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಬರೀ 1,000 ಪ್ಲಸ್ ಉಪನ್ಯಾಸಕರನ್ನು ಈ ನೇಮಕಾತಿ ಮಾಡಿಕೊಳ್ಳುವಂತಹ ಒಂದು ಸಿಚುವೇಶನ್ 2026-27ನೇ ಸಾಲಿನಲ್ಲಿ ಒದಗಿ ಬರುತ್ತೆ ಅಂತ ನಮ್ಮ ಅನಿಸಿಕೆ. ಹಾಗೆ ಈ ಕರ್ನಾಟಕ ಸರ್ಕಾರವು ಕೂಡ ಅದೇ ಒಂದು ಸಿಚುವೇಶನ್ ಮಾಡ್ತಾ ಇದೆ. ಹಾಗಾಗಿ ಈಗಲೇ ನೋಡಿ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಂದರೆ ನಿಮ್ಮ B.Ed ಅಂದರೆ 6th to 8th ಡಿಗ್ರಿ ಬೇಕಾಗಿರುತ್ತೆ, B.Ed ಅಥವಾ D.Ed ಬೇಕಾಗಿರುತ್ತೆ. ಜೊತೆಗೆ ನಿಮ್ಮ TT ಸರ್ಟಿಫಿಕೇಟ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಹೈಸ್ಕೂಲಿಗೆ ಬೇಕು ಅಂದರೆ ಸೇಮ್ ಟು ಸೇಮ್ ವಿತೌಟ್ TT ಬೇಕಾಗಿರುತ್ತೆ. TT ಏನು ಅವಶ್ಯಕತೆ ಇಲ್ಲ. B.Ed ಮತ್ತು PG ಇದ್ದವ್ರಿಗೆ ಮೊದಲ ಆದ್ಯತೆ ಇರುತ್ತೆ, ಹೈಸ್ಕೂಲ್ದವ್ರಿಗೆ. ಕಾಲೇಜು ಕೂಡ ಹಾಗೆ PG ಮತ್ತು B.Ed ಇರುತ್ತೆ. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಳ್ಳಿ. ಜೊತೆಗೆ ಆದಷ್ಟು ಬೇಗ, ಮತ್ತು ನೀವು ಇವಾಗ ಒಂದು ಪೋಸ್ಟ್ ಬೇಕಾಗಿರುತ್ತೆ ಅಂದರೆ 2-3 ಅಲ್ಲಿ ಜನ ಹಾಕಿದಾಗ ನಿಮ್ಮ ಮೆರಿಟಿಗೆ ತೆಗೆದು ಯಾರು ಜಾಸ್ತಿ ಮಾರ್ಕ್ಸ್ ತಗೊಳ್ತಾರೆ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.